ಈಗಾಗಲೇ ಒಂದು ಕಡೆ ಬೆಳಗಾವಿಯ ಸುವರ್ಣಸೌಧದಲ್ಲಿ ಅಧಿವೇಶನ ತುಂಬಾನೇ ಜೋರಾಗಿ ನಡೀತಾ ಇರುವಂತದ್ದು. ಅದರಲ್ಲೂ ಕೂಡ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಹೆಚ್ಚು ಚರ್ಚೆ ಆಗಬೇಕು ಅನ್ನೋ ಒಂದು ಅಜೆಂಡಾ ಇಟ್ಕೊಂಡು ಈ ಸಾರಿ ಅಧಿವೇಶನ ಶುರುವಾಗಿದೆ. ಪ್ರಮುಖವಾಗಿ ಎಲ್ಲರೆಂದು ಗಮನಿಸಬೇಕಾದಂಥ ಒಂದು ವಿಚಾರ ಅಂತಂದ್ರೆ, ರಾಜು ಕಾಗೆ ಸರ್ ಈಗಾಗಲೇ ಒಂದು ಲೆಟರ್ನ ಬರೆದಿದ್ರು ಉತ್ತರ ಕರ್ನಾಟಕ ಒಂದು ಪ್ರತ್ಯೇಕ ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಉತ್ತರ ಕರ್ನಾಟಕ ಯಾವ ರೀತಿ ತಾರತಮ್ಯ ಆಗ್ತಾ ಇದೆ ಅನ್ನೋ ಒಂದು ವಿಚಾರಕ್ಕೆ. ಇವತ್ತು ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಅನೇಕ ವಿಷಯಗಳನ್ನು ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದೆ. ಅಲ್ಲಿ ಈಗಾಗಲೇ ರಾಜು ಕಾಗೆ ಇರ್ತಾರೆ, ಅವರು ಕೂಡ ಅದರಲ್ಲಿ ಭಾಗಿಯಾಗಿದೆ. ಅವ್ರನ್ನ ಮಾತಾಡ್ಸೋಣ ಸರ್. ಈಗ ಈ ವರ್ಷದ ಒಂದು ಸಂದರ್ಭದಲ್ಲಿ ನೀವು ಒಂದು ಪತ್ರ ಬರೆದಿದ್ದು ಬಹಳ ಸಂಚಲನ ಸೃಷ್ಟಿ ಮಾಡಿತ್ತು. ಪ್ರತ್ಯೇಕ ರಾಜ್ಯದ ವಿಚಾರವಾಗಿ ಯಾವುದೋ ಅಭಿವೃದ್ಧಿ ಕಡೆಗಣಿಸಿದರೆ ಪ್ರತ್ಯೇಕ ರಾಜ್ಯ ಹೋರಾಟ ನಿಶ್ಚಿತ ಅನ್ನೋ ನಿಟ್ಟಿನಲ್ಲಿ ಈಗ ಒಂದು ಉತ್ತರ ಕನ್ನಡ ಪ್ರತ್ಯೇಕ ಹೋರಾಟ ಸಮಿತಿಯ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀರಿ, ಏನು ಹೇಳ್ತೀರಿ? ಮೊನ್ನೆ ನಾನು ಅಸೆಂಬ್ಲಿಯಲ್ಲಿ ಮಾತಾಡಿದ ಸಂದರ್ಭದಲ್ಲಿ ಕೆಲವು ವಿಷಯಗಳು, ಕೆಲವು MLAಗಳು, ಕೆಲವು ಮಾಧ್ಯಮದಲ್ಲಿ, ಪತ್ರಿಕೆಯಲ್ಲಿ ಆಡಳಿತಾರೂಢದ ಶಾಸಕರೇ ಸರ್ಕಾರದ ವಿರುದ್ಧ ಮಾತಾಡಿದರು. ಪಕ್ಷದಲ್ಲಿ ಅವರೇ ಒಂದು ಆಡಳಿತ ಪಕ್ಷದಲ್ಲಿದ್ದರು, ರೂಲಿಂಗ್ ಪಾರ್ಟಿಯಲ್ಲಿದ್ದರು, ಅವರ ಸರ್ಕಾರದ ವಿರುದ್ಧ ಮಾತಾಡಿದರು. ನಾನು ಏನು ಸರ್ಕಾರದ ವಿರುದ್ಧ ಮಾತಾಡಿದ್ದೀನಿ ಅದು ಹಿಂದಿನ ನನ್ನ ಮಾತಾಡಿದ ರೆಕಾರ್ಡ್ ತೆಗೆಸ್ರಿ. ಏನು ಸರ್ಕಾರದ ವಿರುದ್ಧ ಮಾತಾಡಿದ್ದೀನಿ? ನನ್ನಲ್ಲಿ ಏನು ಲೋಪದೋಷಗಳಿದಾವು, ನಮ್ಮಲ್ಲಿ ಏನು ತೊಂದರೆಗಳಿದಾವು, ಏನು ಬೇಡಿಕೆಗಳಿದಾವು, ಅದ್ರ ಬಗ್ಗೆ ಅದು ವಿರೋಧನ? ನನ್ನ ತೊಂದರೆಗಳ ಬಗ್ಗೆ, ನನ್ನಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ತಾರತಮ್ಯ ಏನಿದೆ ಅದು ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ನಾನಲ್ಲಿ ಅದು ಕೊಟ್ಟರೆ ನಾನು ನನ್ನ ಬೇಡಿಕೆ ಮಾಡಿದರೆ ಅದು ಸರ್ಕಾರದ ವಿರೋಧ. ಇಲ್ಲಿ ಬ್ರದರ್ ವಿರೋಧ ಮತ್ತು ಪರ ಪ್ರಶ್ನೆ ಬರಲ್ಲ, ಮತ್ತು ಇಲ್ಲಿ ವಿರೋಧ ಪಕ್ಷದವರು ಮತ್ತು ಆಡಳಿತ ಪ್ರಶ್ನೆ ಬರಲ್ಲ. ಎಲ್ಲರೂ ಸಮಾನತೆಯಿಂದ ಏನಾಗಿದೆ, ಯಾಕೆ ಮಾತಾಡೋದಲ್ಲ ಉಳಿದವರು ಮುಂದಿನ ಸಲ ನನಗೆ MLA ಟಿಕೆಟ್ ಕೊಡ್ತಾರೋ ಇಲ್ಲೋ ನಾ ಮಾತಾಡ್ನಿ ಅಂದ್ರೆ ಈಗ ನನ್ನ ಟಿಕೆಟ್ ಕೊಡೋಲ್ಲ, ಇದು ಅಂಜಿಕೆ ಐತೆ ಎಲ್ಲರಿಗೂ. ಎಲ್ಲರೂ ಮನುಷ್ಯ ನನಗೊಂದು ಹಿಂದೆ ಹೇಳ್ತಾರೆ, ಕಾಗೆಯವ್ರು ಭಾಳ ಚಂದ ಮಾತಾಡ್ರಿ, ಭಾಳ ಚಂದ ಮಾತಾಡ್ರಿ, ಭಾಳ ಒಳ್ಳೇದು. ಅರೇ ನೀವು ಮುಂದೆ ಬಂದು ಮಾತಾಡ್ರಲ್ಲಪ್ಪ. ಆಮೇಲೆ ನಮ್ಮ ಮಂತ್ರಿ ರೇಷದಲ್ಲಿ ಭಾಳ ಬಂದಿದ್ದಾರೆ. ಈ ನಾ ಮಾತಾಡಿ ಅಂದ್ರೆ ನನ್ನ ಮಂತ್ರಿ ಮಾಡೋದಿಲ್ಲ. ಯಾಕೆ ನನ್ನ ಕಾಲ ಮ್ಯಾಗ ನಾ ಮಾತಾಡಿ ನನ್ನ ಕಾಲ ಮ್ಯಾಗ ನಾನು ಕಲ್ಲು ಯಾಕೆ ಚಲ್ಕೊಲಿ? ಎಲ್ಲರಿಗೂ 136 ಮಂದಿ ನಾವು ಆರಿಸಿ ಬಂದಿದ್ದೀವಲ್ಲ, ಎಲ್ಲರಿಗೂ ಮಂತ್ರಿ ಬೇಕಾಗೈತಿ, ಎಲ್ಲರಿಗೂ ಮುಖ್ಯಮಂತ್ರಿ ಬೇಕಾಗೈತಿ, ಆಮೇಲೆ ಮುಂದಿನ ಸಲ ಟಿಕೆಟ್ ಬೇಕಾಗೈತಿ. ಇನ್ನು ನಾವು ಸಾಯೋ ತನಕ ನಾವು ಆ ಭಾಗದ MLA ಆಗಬೇಕು, ಅಲ್ಲಿ ಮತಕ್ಷೇತ್ರದ. ಇವೆಲ್ಲ ಜನರ ಇತ್ತೀಚೆಗಳಿದಾವೆ. ನನಗೆ ಏನು ಮಂತ್ರಿ ಕೊಟ್ರೂ ಅಷ್ಟೇ, ಕುಡ್ದಿದ್ರು ಅಷ್ಟೇ, ನಾ ಎದಕ್ಕೂ ಆಸೆ ಪಟ್ಟವನಲ್ಲ. 5 ಸಲ MLA ಆಗಿದ್ದೀನಿ. ನಾ ಯಾವಾಗೋ ಮಂತ್ರಿ ಆಗಬೇಕಾಗಿತ್ತು. ಖರೇನೋ ಸುಳ್ಳು? ಒಂದೊಂದು ಸಲ, 2 ಸಲ, 3 ಸಲ MLA ಆದವರು ಮಂತ್ರಿ ಆಗಿದ್ದಾರೆ. ಮಂತ್ರಿ ಆಗಬೇಕು ಬಿಡಪ್ಪ, ನೀನು ಅದೆಲ್ಲ ಹಂಗೆ ಸಾಧ್ಯ ಇಲ್ಲ, ಅದೇನೋ ಆಗೋದಿಲ್ಲ. ಆಮೇಲೆ ಟಿಕೆಟ್ ನಾನೊಮ್ಮೆ ಅನರ್ಹರಾದ್ನಿ 13ರಲ್ಲಿ ಚುನಾವಣೆ ಆದ್ಮೇಲೆ ಅನರ್ಹರಾದ್ನ. 13 ಅಲ್ಲ 8ರಾಗ ಅದು ಕಾಣಿಸ್ತೈತಿ. ಅನರ್ಹರಾಗಿ 16 ಜನ ಅನರ್ಹರಾದ್ವಿ ನಾವು. ಯಾಕೆ ಅನರ್ಹರಾದ್ವಿ ಅಂದ್ರೆ ಯಡಿಯೂರಪ್ಪನ ಸಾಹೇಬರ ವಿರುದ್ಧ ನಾವು ವಾದಿವು. ಅನರ್ಹ ಆದ ಬಳಿಕ ಅವಾಗ ಯಾಕೆ ಮಂದಿ ನಮ್ಗೆ ಎಲ್ಲರೂ ಇದ್ರು, ನಾವು 16 ಮಂದಿ ಯಾಕೆ ಹೋದ್ವಿ ಅಂದ್ರೆ ಅದು ಗಟ್ಟಿಯಾಗಿ ನಿಂತಿದ್ದೆವು. ಆಮೇಲೆ ಅನರ್ಹ ಆದ ಬಳಿಕ ಹೈಕೋರ್ಟ್ಗೆ ಹೋದೆವು. ಹೈಕೋರ್ಟ್ದಲ್ಲಿ ನಮ್ಮ ಅರ್ಜಿಯನ್ನು ತಿರಸ್ಕಾರ ಮಾಡಿದ್ರು. ಸುಪ್ರೀಂ ಕೋರ್ಟ್ ಆರ್ಡರ್ ಆಯ್ತು ನಮ್ಮದು. ಮತ್ತೆ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿ ಮತ್ತೆ ನಾವು ಬಂದೆವು ಶಾಸಕರಾಗಿ. ನಮಗೆ ಇಲ್ಲ 8ರಕ್ಕಿಂತ ಮಂದಿ ನಾವು 12ದಾಗ ಹೋಗಿದ್ವಿ ನಾವು. ಆಮೇಲೆ 13ದಾಗ ಚುನಾವಣೆ ಹೇಳಿದಾಗ ನನಗೆ ಟಿಕೆಟ್ ಕೊಡಬಾರ್ದಾಗಿತ್ತಲ್ಲ ಬಿ ಜೆ ಪಿಯವ್ರ ವಿರುದ್ಧ ಮಾತಾಡ್ತಿದ್ವಿ ನಾವು. ಮತ್ತು ನನಗೆ 13ದಾಗ ಟಿಕೆಟು ಕೊಟ್ಟರು. ಎಷ್ಟು ಅನರ್ಹರಾಗಿ ಹೋಗಿದ್ರಲ್ಲ, 16 ಜನ ಅನರ್ಹರಾಗಿದ್ವಿ ನಾವು. ಅದ್ರೊಳಗೆ ನಾನು ಬಾಲಚಂದ್ರ ಜಾರಕಿಹೊಳಿ ಇಬ್ಬರು ಬಂದೆವು. ಉಳಿದವರೆಲ್ಲ ಸೋತ್ರ. ಬಸನಗೌಡ ನಮ್ಮ ಏನೋ ಸರ್ ರೀ ಎಲ್ಲರೂ ಸೋತರು. ನಾವು ಹೋರಾಟ ಮಾಡೋದು ಜನರ ಸಲುವಾಗಿ. ನನಗೇನು ಕೊಳೆ ಬೇಕೈತ್ರಿ ಹೋರಾಟ ಮಾಡೋದು? ಈಗಿಟ್ಟು BP ಶುಗರ ವಾಡಿಸ್ಕೊಂಡು ಇಷ್ಟು ಮಾತಾಡೋದು ಏನು ಕೊಳೆ ಬೇಕೈತಿ? ಜನರ ಸಲುವಾಗಿ ಮಾತಾಡ್ತೀವಿ. ನಮ್ಮ ವೈಯಕ್ತಿಕ ಏನಾರ ಐತಿ, ನಂದು ಹಿತಾಸಕ್ತಿ ಏನೈತಿ ವೈಯಕ್ತಿಕ. ಇದರಲ್ಲಿ ಅಭಿವೃದ್ಧಿ ಆಗಬೇಕು, ನಮಗೆ ದುಡ್ಡು ಸಿಗಬೇಕು. ನಮಗೆ ಇದೇ ಒಂದು MLAಗಳು ಮಾತಾಡೋಕೆ ಕೂತಾಗ ಒಂದು 100 ಕೋಟಿ ನಮಗೆ ಪ್ರತಿ ವರ್ಷ ಕೊಡಲಿ ಅಭಿವೃದ್ಧಿಗೆ. 100 ಕೋಟಿ ರೂಪಾಯಿ ಪ್ರತಿ ವರ್ಷ ಕೊಟ್ಟರೆ ನಾವು ಬೆಂಗಳೂರಿಗೆ ಹೋಗೋದಿಲ್ಲ. ಬೆಂಗಳೂರಿಗೆ ಬೇಡ ನಮಗೆ. ಯಾವ ಗಾಡಿ ಖರ್ಚಾಕಿ ರಾತ್ರಿ ಬೆಳತನಕ ಹೋಗೋದು
ಅಲ್ಲಿ ಬೆಳಗ್ಗೆ ಎದ್ದು ಮತ್ತು ಮಂತ್ರಿಗಳು ಮನೆಗೆ ಹೋಗೋದು ಮತ್ತು ಎಲ್ಲರಿಗೂ ಬೆನ್ನು ಹತ್ತೋದು ಅವ್ರು ಸಿಗೋದಿಲ್ಲ. ಇದೆಲ್ಲ ಯಾರಿಗೆ ಬೇಕಾಗೈತಿ? ನಮಗೆ ವರ್ಷಕ್ಕೆ ಒಂದು 100 ಕೋಟಿ ಪ್ರತ್ಯೇಕ MLA ನಮ್ಮ ಉತ್ತರ ಕರ್ನಾಟಕದ MLAಗಳು ಕೊಡಲಿ. ನಾವು ಈ ಏನೂ ಬೇಡಿಕೆಗಳನ್ನು ಬೇಡೋಕ್ಕಾಗೋದಿಲ್ಲ.